ನೋಡಿ, ವಿಪಕ್ಷಗಳು ಒಂದು ಕಡೆ ಈ ಒಂದು ವಾಲ್ಮೀಕಿ ಹಗರಣದ ಕುರಿತು ಈಗಾಗಲೇ ಕೆಂಡ ಕಾರ್ತಾ ಇದ್ದಾರೆ. ರಾಜ್ಯ ಕೇಸರಿ ಕಲಿಗಳಿಂದ ಈಗ ಬರೀ ನಾಗೇಂದ್ರ ನಾಮ ಜಪ ಆಗ್ತಾ ಇದೆ ಹೊರತು ಅಧಿವೇಶನದಲ್ಲಿ ಬೇರೆ ಮಾತುಕತೆಗಳು ಆಗ್ತಾ ಇಲ್ಲ. ಒಂದು ಕಡೆ ಮೊಂಡುತನವನ್ನ ಬಿಟ್ಟು ನಾಗೇಂದ್ರ ರಿಸೈನ್ ಪಡೀರಿ ಅಂತ ವಿಪಕ್ಷಗಳು ಕೆಂಡ ಕಾರ್ತಾ ಇದೆ. ಡಿಕೆ ಸರ್ಕಾರದ ವಿರುದ್ಧ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಈಗ ಕಿಡಿಕಾರ್ತಾ ಇದ್ದಾರೆ. ಮತ್ತೊಂದು ಕಡೆ ನೋಡಿ, ನಾಗೇಂದ್ರ ಅವರನ್ನ ವಿಪಕ್ಷಗಳು ರಿಸೈನ್ ಪಡೆಯುವವರೆಗೂ ಬಿಡೋ ಹಾಗೆ ಕಾಣ್ತಾ ಇಲ್ಲ. ರಾಜ್ಯ ಕೇಸರಿ ಕಲಿಗಳಿಂದ ನಾಗೇಂದ್ರ ನಾಮ ಜಪವಾಗ್ತಾ ಇದೆ. ಅಧಿವೇಶನದಲ್ಲಿ ಈಗ ಹೀರೋ ಅಂದ್ರೆ ಅದು ನಾಗೇಂದ್ರನೇ. ಡಿಕೆ ಸರ್ಕಾರದ ವಿರುದ್ಧ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಕಿಡಿಕಾರ್ತಾ ಇದ್ದಾರೆ. ಡಿಕೆ ಸರ್ಕಾರದ ವಿರುದ್ಧ ಹಿಂದೂ ಹುಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಕಿಡಿಕಾರ್ತಾ ಇದ್ದು, ಸದನ ನಡೆಯಲು ಆಡಳಿತ ಪಕ್ಷ ಸಹಕಾರ ಕೊಡಲಿ. ಉದ್ದೇಶಪೂರ್ವಕವಾಗಿ ಸದನ ನಡೆಯಲು ಬಿಡ್ತಿಲ್ಲ ಇವರು. ಸದನದಲ್ಲಿ ಚರ್ಚೆ ಆಗ್ತಿರೋದು ಇದೊಂದೇ ವಿಷಯನ? ಹಾಗಾದ್ರೆ ಚರ್ಚೆ ಮಾಡಲು ಸಾಕಷ್ಟು ವಿಚಾರಗಳಿವೆ, ಅದನ್ನ ಮಾಡಿ. ಬಿಡದಿ ಭೂಸ್ವಾಧೀನ, ಕೆಪಿಎಸ್ಸಿ ಹಗರಣ ಮತ್ತು ಬರಗಾಲ ಇದೆಲ್ಲದರಿಂದ ಜನರು ನಲಗ್ತಾ ಇದ್ದಾರೆ. ಇದರ ಬಗ್ಗೆ ಚರ್ಚೆ ಮಾಡಿ. ಕೇವಲ ವಾಲ್ಮೀಕಿ ಹಗರಣದ ಕುರಿತು ಈಗಾಗಲೇ ನಾಮಜಪ ಮಾಡ್ತಾ ಇದ್ದೀರಿ ನಾಗೇಂದ್ರ ಅವರದ್ದು. ಕೂಡಲೇ ಅವರನ್ನ ರಿಸೈನ್ ಪಡೀರಿ, ಬೇರೆ ವಿಷಯಗಳ ಕುರಿತು ಚರ್ಚೆ ಮಾಡ್ರಿ ಅಂತ ಯತ್ನಾಳ್ ಅವರೀಗ ಕಿಡಿಕಾರ್ತಾ ಇದ್ದಾರೆ. ರಾಜ್ಯದಲ್ಲಿನ ನೂರಾರು ಸಮಸ್ಯೆಗಳ ಬಗ್ಗೆ ಚರ್ಚಿಸಿ. ನಮ್ಮ ಕ್ಷೇತ್ರದ ಸಮಸ್ಯೆ, ಉತ್ತರ ಕರ್ನಾಟಕದ ಸಮಸ್ಯೆ, ನೀರಾವರಿ ಸಮಸ್ಯೆ, ಕೃಷ್ಣಾ ಮೇಲ್ದಂಡೆ ಬಗ್ಗೆ ಚರ್ಚೆ ಮಾಡಿ. ಅದನ್ನ ಬಿಟ್ಟು ಕೇವಲ ನಾಗೇಂದ್ರ ನಾಮ ಜಪ ಮಾಡೋದರಲ್ಲಿ ಅರ್ಥ ಇಲ್ಲ ಅಂತ ಹಿಂದೂ ಹುಲಿ ಯತ್ನಾಳ್ ಅವರೀಗ ಕಿಡಿಕಾರ್ತಾ ಇದ್ದಾರೆ. ಡಿಕೆ ಸರ್ಕಾರದ ವಿರುದ್ಧ ಬಸನಗೌಡ ಪಾಟೀಲ್ ಒಂದು ಕಡೆ ಯತ್ನಾಳ್ ಗರಂ ಆಗಿದ್ದಾರೆ. ಪರೋಕ್ಷವಾಗಿ ಬಿಜೆಪಿ ನಾಯಕರಿಗೂ ಹಿಂದೂ ಹುಲಿ ಗುಮ್ತಾ ಇದ್ದಾರೆ. ಉದ್ದೇಶಪೂರ್ವಕವಾಗಿ ಸದನವನ್ನ ನಡೀಲಿಕ್ಕೆ ಆಡಳಿತಾರೂಢ ಪಕ್ಷ ಬಿಡ್ತಾ ಇಲ್ಲ. ನಾಗೇಂದ್ರ ಅವರ ರಿಸೈನ್ ಪಡೆದುಕೊಳ್ಳಿ. ಹಲವು ಸಮಸ್ಯೆಗಳಿದೆ ರಾಜ್ಯದಲ್ಲಿ. ಮಳೆ ಬರ್ತಿಲ್ಲ, ಜನರಿಗೆ ಕುಡಿಲಿಕ್ಕೆ ನೀರಿಲ್ಲ, ಕೃಷಿ ಚಟುವಟಿಕೆಗಳಲ್ಲಿ ಭಾಗವಹಿಸಲಿಕ್ಕೆ ರೈತರಿಗೆ ಆಗ್ತಾ ಇಲ್ಲ. ಇದೆಲ್ಲ ಚರ್ಚೆ ಆಗೋದು ಬಿಟ್ಟು ಕೇವಲ ಈ ಒಂದು ವಾಲ್ಮೀಕಿ ಹಗರಣವನ್ನು ಇಟ್ಕೊಂಡು ಈಗ ವಿಪಕ್ಷಗಳಾಗಲಿ ಆಡಳಿತಾರೂಢ ಪಕ್ಷ ಆಗಲಿ ಚರ್ಚೆಯನ್ನು ಬಿಡಿ, ಬೇರೆ ಮುಂದೆ ವರ್ಸಿ ಅಂತ ಈಗ ಹೇಳ್ತಿದ್ದಾರೆ ಯತ್ನಾಳ್ ಅವರು. ಇಲ್ಲ, ನಿಜ ನೀವು ಹೇಳೋದು. ಬಹಳಷ್ಟು ವಿಷಯಗಳದಾವು. ಇವತ್ತು ಬಿಡದಿ ಭೂಸ್ವಾಧೀನ ಹಗರಣ ಇರ್ಬೋದು, ನಮ್ಮ KPSCಯಲ್ಲಿ ಆದಂಥ ಹಗರಣ ಇರ್ಬೋದು, ಬರಗಾಲ ಇರ್ಬೋದು, ಅನೇಕ ಸಮಸ್ಯೆಗಳದಾವೆ. ಆದರೆ ಸರ್ಕಾರ ಈ ರೀತಿ ಮೊಂಡುತನವನ್ನು ತನ್ನ ನಿರ್ಣಯ ಮಾಡದೆ ತಕ್ಷಣ ರಾಜೀನಾಮೆ ತಗೊಂಡು ಸದನ ನಡೀಲಿಕ್ಕೆ ಆಡಳಿತ ಪಕ್ಷ ಸಹಕಾರ ಕೊಡ್ಬೇಕನ್ನೋದೇ ನನ್ನ ಆಗ್ರಹ. ಇಲ್ಲ, ನಿಜ ನೀವು ಹೇಳೋದು. ಬಹಳಷ್ಟು ವಿಷಯಗಳದಾವು. ಇವತ್ತು ಬಿಡದಿ ಭೂಸ್ವಾಧೀನ ಹಗರಣ ಇರ್ಬೋದು, ನಮ್ಮ KPSCಯಲ್ಲಿ ಆದಂಥ ಹಗರಣ ಇರ್ಬೋದು, ಬರಗಾಲ ಇರ್ಬೋದು, ಅನೇಕ ಸಮಸ್ಯೆಗಳದಾವೆ. ಆದರೆ ಸರ್ಕಾರ ಈ ರೀತಿ ಮೊಂಡುತನವನ್ನು ತನ್ನ ನಿರ್ಣಯ ಮಾಡದೆ ತಕ್ಷಣ ರಾಜೀನಾಮೆ ತಗೊಂಡು ಸದನ ನಡೀಲಿಕ್ಕೆ ಆಡಳಿತ ಪಕ್ಷ ಸಹಕಾರ ಕೊಡ್ಬೇಕನ್ನೋದೇ ನನ್ನ ಆಗ್ರಹ. ಇಲ್ಲ, ನಿಜ ನೀವು ಹೇಳೋದು. ಬಹಳಷ್ಟು ವಿಷಯಗಳದಾವು. ಇವತ್ತು ಬಿಡದಿ ಭೂಸ್ವಾಧೀನ ಹಗರಣ ಇರ್ಬೋದು, ನಮ್ಮ KPSCಯಲ್ಲಿ ಆದಂಥ ಹಗರಣ ಇರ್ಬೋದು, ಬರಗಾಲ ಇರ್ಬೋದು, ಅನೇಕ ಸಮಸ್ಯೆಗಳದಾವೆ. ಆದರೆ ಸರ್ಕಾರ ಈ ರೀತಿ ಮೊಂಡುತನವನ್ನು ತನ್ನ ನಿರ್ಣಯ ಮಾಡದೆ ತಕ್ಷಣ ರಾಜೀನಾಮೆ ತಗೊಂಡು ಸದನ ನಡೀಲಿಕ್ಕೆ ಆಡಳಿತ ಪಕ್ಷ ಸಹಕಾರ ಕೊಡ್ಬೇಕನ್ನೋದೇ ನನ್ನ ಆಗ್ರಹ. ಇಲ್ಲ, ನಿಜ.